Hello friends, I am Navid Ahmad. Today we are discussing about the organs of immune system. ಸೊ ನಾವು ಇವತ್ತು ಆರ್ಗನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೇಗೆ ಡಿಫ್ರೆಂಟ್ ಆರ್ಗನ್ಸ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಸೊ ಹೇಗೆ ಫಾರಿನ್ ಪಾರ್ಟಿಕಲ್ಸ್ ಅಗೇನ್ಸ್ಟ್ ಆಗಿ ಹೇಗೆ ಫೈಟ್ ಮಾಡ್ತಾ ಹೋಗುತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್, ಸೊ ವಾಟ್ ಈಸ್ ಇಮ್ಯೂನ್ ಸಿಸ್ಟಮ್? ಸೊ ಹಾಗಿದ್ರೆ ಇಮ್ಯೂನ್ ಸಿಸ್ಟಮ್ ಅಂದರೆ ಏನು? ಸೊ it is the system that gives immunity to the body by recognizing, responding and remembering the foreign particles. The human immune system ಅನ್ನೋದು it is a system that gives the immunity to the body. So ಹಾಗಿದ್ರೆ immunity ಅಂದ್ರೇನು? So immunity is the ability of the body to fight against the foreign particle against ಆಗಿ ಫೈಟ್ ಮಾಡಲಿಕ್ಕೆ ನಮ್ಮ ಬಾಡಿಯಲ್ಲಿ ಇರುವಂತಹ ಒಂದು ಸಿಸ್ಟಮ್ನ ನಾವು ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಇದು ಹೇಗೆ ವರ್ಕ್ ಮಾಡ್ತಾ ಹೋಗುತ್ತೆ? ಇಟ್ ರೆಕಗ್ನೈಸಿಂಗ್, ಅದೇನು ಮಾಡ್ತಾ ಇದೆ, ಫಾರಿನ್ ಪಾರ್ಟಿಕಲ್ನ ರೆಕಗ್ನೈಸ್ ಮಾಡ್ತಾ ಇದೆ. ಆ್ಯಂಡ್ ಇಟ್ ರೆಸ್ಪಾಂಡಿಂಗ್, ಅದೇನು ಮಾಡ್ತಾ ಇದೆ, ಫಾರಿನ್ ಪಾರ್ಟಿಕಲ್ಸ್ ಅಗೇನ್ಸ್ಟ್ ಆಗಿ ಕೆಲವೊಂದು ರೆಸ್ಪಾನ್ಸ್ನ ರಿಲೀಸ್ ಮಾಡ್ತಾ ಇದೆ. ಆ್ಯಂಡ್ ರಿಮೆಂಬರಿಂಗ್ ದ ಫಾರಿನ್ ಆ್ಯಂಟಿಜನ್, ಸೊ ಅದು ಫಸ್ಟ್ ಟೈಮ್ ಅಟ್ಯಾಕ್ ಆಗಿ ಮತ್ತೆ ಸೆಕೆಂಡ್ ಟೈಮ್ ಅಟ್ಯಾಕ್ ಆದಾಗ ಅದನ್ನು ರಿಮೆಂಬರ್ ಮಾಡಿ ಒಂದು ಜಾಸ್ತಿ ಒಂದು ಇಮ್ಯೂನ್ ರೆಸ್ಪಾನ್ಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ದ ಸಿಸ್ಟಮ್ ದಟ್ ಗಿವ್ಸ್ ಇಮ್ಯುನಿಟಿ ಟು ದ ಬಾಡಿ ಬೈ ರೆಕಗ್ನೈಸಿಂಗ್, ರೆಸ್ಪಾಂಡಿಂಗ್ ಆ್ಯಂಡ್ ರಿಮೆಂಬರಿಂಗ್ ದ ಫಾರಿನ್ ಆ್ಯಂಟಿಜನ್. So it's play a very important role in allergic reaction, autoimmune disease and organ transplantation. So ಹಾಗಿದ್ರೆ ಇದು ಏನು ಒಂದು ಇಂಪಾರ್ಟೆಂಟ್ ಪ್ಲೇನ ರೋಲ್ ಮಾಡ್ತಾ ಇದೆ ನಮ್ಮ ಬಾಡಿಯಲ್ಲಿ ಅಂದರೆ, ಸೊ ಅಲರ್ಜಿಕ್ ರಿಯಾಕ್ಷನಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗಳಲ್ಲಿ ಇದು ಒಂದು ಇಂಪಾರ್ಟೆಂಟ್ ಪ್ಲೇನ ರೋಲ್ ಮಾಡ್ತಾ ಇದೆ. ಅಲರ್ಜಿಕ್ ರಿಯಾಕ್ಷನ್ ಅಂದರೆ ಇದೊಂದು ಎಕ್ಸಾಗ್ರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವುದೇ ಒಂದು ಫಾರಿನ್ ಆ್ಯಂಟಿಜನ್ಗೆ ಅದೊಂದು ರೆಸ್ಪಾನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ದೆನ್ ಕಮ್ಸ್ ಆಟೋ ಇಮ್ಯೂನ್ ಡಿಸೀಸಸ್, ನಮ್ಮ ಓನ್ ಇಮ್ಯೂನ್ ಸೆಲ್ಸ್, ನಮ್ಮ ಓನ್ ಸೆಲ್ಸ್ನ ಕಿಲ್ ಮಾಡ್ತಾ ಹೋದರೆ, ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಹೋದರೆ ಅದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಕೂಡ ಯಾವುದರಿಂದ ಆಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮೇ ಮೇಂಟೈನ್ ಮಾಡುತ್ತೆ. ದೆನ್ ಕಮ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಯಾವುದೊಂದು ಬೇರೆ ವ್ಯಕ್ತಿಯಿಂದ ನಮ್ಮ ಬಾಡಿಗೆ ಒಂದು ಆರ್ಗನ್ನ ಹಾಕಿದಾಗ ನಾವು ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರಿತಾ ಹೋಗ್ತೀವಿ. ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ನೋಡಿದ್ವಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನೋಡಿದ್ವಿ. ಸೊ ಬ್ಲಡ್ ಮ್ಯಾಚಿಂಗ್ ಅಥವಾ ಟಿಶ್ಯೂ ಮ್ಯಾಚಿಂಗ್ ಇಲ್ಲದೆ ಇದ್ದಾಗ, ಸೊ ಅವರ ಬಾಡಿಯಿಂದ ನಮ್ಮ ಬಾಡಿಗೆ ಇನ್ಸರ್ಟ್ ಮಾಡಿದಾಗ, ಸೊ ನಮ್ಮ ಬಾಡಿಲಿ ಇರುವಂಥ ಇಮ್ಯೂನ್ ಸಿಸ್ಟಮ್ ಅದರ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾ ಹೋಗುತ್ತೆ, ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ನಮ್ಮ ಬಾಡಿಲಿ ಇರುವಂತಹ ಸೆಲ್ ಮಿಡಿಯೇಟೆಡ್ ಇಮ್ಯುನಿಟಿ ಏನು ಮಾಡುತ್ತೆ, ಅದರ ಅಗೇನ್ಸ್ಟ್ ಆಗಿ ಡಿಸ್ಟ್ರಾಯ್ ಮಾಡ್ತಾ, ಅದನ್ನು ಕಿಲ್ ಮಾಡ್ತಾ ಹೋಗುತ್ತೆ ಅದೊಂದು ಫಾರಿನ್ ಆರ್ಗನ್ನ. ಸೊ ಹೀಗೆ ನಮ್ಮ ಬಾಡಿಲಿ ಇರುವಂಥ ಒಂದು ಇಮ್ಯೂನ್ ಸಿಸ್ಟಮ್ ಏನು ಮಾಡ್ತಾ ಇದೆ, ಅಲರ್ಜಿಕ್ ರಿಯಾಕ್ಷನಲ್ಲಿ, ಆಟೋ ಇಮ್ಯೂನ್ ಡಿಸೀಸಸಲ್ಲಿ ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇನ ರೋಲ್ ಮಾಡ್ತಾ ಇದೆ. ಸೊ ಇಟ್ ಇನ್ಕ್ಲೂಡ್ಸ್, ಹಾಗಿದ್ರೆ ಅದರಲ್ಲಿ ಏನೇನಿರುತ್ತೆ? ಸೊ ಇಮ್ಯೂನ್ ಸಿಸ್ಟಮ್ ಇನ್ಕ್ಲೂಡ್ಸ್ ಲಿಂಫಾಯ್ಡ್ ಆರ್ಗನ್, ಟಿಶ್ಯೂ, ಸೆಲ್ಸ್ ಆ್ಯಂಡ್ ಆ್ಯಂಟಿಬಾಡೀಸ್. ಸೊ ಹಾಗಿದ್ರೆ ದ ಹ್ಯೂಮನ್ ಇಮ್ಯೂನ್ ಸಿಸ್ಟಮ್ ಏನೇನು ಒಳಗೊಂಡಿರುತ್ತೆ ಅಂದರೆ, ಇಟ್ ಇನ್ಕ್ಲೂಡ್ಸ್ ದ ಲಿಂಫ್ಯಾಟಿಕ್ ಆರ್ಗನ್ಸ್, ಟಿಶ್ಯೂಸ್, ಸೆಲ್ಸ್ ಆ್ಯಂಡ್ ದ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ದ ಆರ್ಗನ್ಸ್ ವೇರ್ ಒರಿಜಿನ್, ಮೆಚುರೇಷನ್ ಆ್ಯಂಡ್ ಪ್ರೊಲಿಫರೇಷನ್ ಆಫ್ ದ ಲಿಂಫೋಸೈಟ್ಸ್ ಅಕರ್. ಸೊ ಅದನ್ನು ನಾವೇನಂತ ಕರಿತೀವಿ, ಇವುಗಳು ಕೆಲವೊಂದು ಆರ್ಗನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ, ಒರಿಜಿನ್ ಆಗ್ತಾ ಹೋಗುತ್ತೆ, ಮೆಚುರೇಷನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಪ್ರೊಲಿಫರೇಷನ್ ಆಗ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ, ಲಿಂಫೋಸೈಟ್ಸ್ಗಳು, ಬಿ ಆ್ಯಂಡ್ ಟಿ ಲಿಂಫೋಸೈಟ್ಸ್ ಅಂತ ನೋಡಿದ್ವಲ್ಲ, ಸೊ ಅವುಗಳ ಒರಿಜಿನೇಷನ್, ಮೆಚುರೇಷನ್ ಮತ್ತು ಪ್ರೊಲಿಫರೇಷನ್ ಎಲ್ಲ ಎಲ್ಲಾಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ನ ಕೆಲವೊಂದು ಆರ್ಗನ್ಸ್ಗಳಲ್ಲಿ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಯಾವ ಥರದಂತಹ ಆರ್ಗನ್ಸ್ಗಳಿದೆ? ಸೊ ಲಿಂಫ್ಯಾಟಿಕ್ ಆರ್ಗನ್ಸ್ಗಳು ಎಷ್ಟು ಟೈಪ್ ಇದೆ? ಸೊ ದೇರ್ ಆರ್ ಇಂಪಾರ್ಟೆಂಟ್ಲಿ 2 types of lymphatic organs. So first one is primary lymphoid organ and second one is secondary lymphoid organ. ಇವುಗಳನ್ನ ದ ಲಿಂಫಾಯ್ಡ್ ಆರ್ಗನ್ನ ಅಥವಾ ಆರ್ಗನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್ನ ನಾವು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಮತ್ತು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಹಾಗಿದ್ರೆ ಒಂದೊಂದೇ ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್? ಹಾಗಿದ್ರೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಏನು, ಅದೇನೇನು ಒಳಗೊಂಡಿರುತ್ತೆ? ಸೊ ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಇನ್ಕ್ಲೂಡ್ಸ್ ಬೋನ್ ಮ್ಯಾರೋ ಆ್ಯಂಡ್ ದ ಥೈಮಸ್. ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಏನು ಒಳಗೊಂಡಿರುತ್ತೆ? ಇಟ್ ಇನ್ಕ್ಲೂಡ್ ದ ಬೋನ್ ಮ್ಯಾರೋ ಆ್ಯಂಡ್ ದ ಥೈಮಸ್. The primary lymphoid organ usually large at birth. It is usually large at birth and atrophies with the age. So primary lymphoid organs ಏನಿದೆ, ಬೋನ್ ಮ್ಯಾರೋ ಆ್ಯಂಡ್ ದ ಥೈಮಸ್ ಏನಿರುತ್ತಲ್ಲ, ಸೊ ಅದು ಲಾರ್ಜ್ ಎಟ್ ದ ಬರ್ತ್ ಟೈಮಲ್ಲಿ ಅದು ಲಾರ್ಜ್ ಇರುತ್ತೆ. ಆಟ್ರೋಪೀಸ್ ವಿತ್ ಏಜ್, ನಮ್ಮ ಏಜ್ ಆಗ್ತಾ ಇದ್ದಂಗೆ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಅಂದರೆ ಸೈಜ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ದೆನ್
The organs where lymphocytes are matured and differentiate into antigen sensitive lymphocytes. ಸೊ ಪ್ರೈಮರಿ ಲಿಂಫೋಯ್ಡ್ ಆರ್ಗನ್ಸ್ಗಳಂದರೆ ಸೊ ಇದು ಇಲ್ಲಿ ಆರ್ಗನ್ಸ್ಗಳು ಅಲ್ಲಿ ಮೆಚುರೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ದ ಆಂಟಿಜನ್ ಸೆನ್ಸಿಟಿವ್ ಲಿಂಫೋಸೈಟ್ಸ್ಗಳಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವುದೊಂದು ಫಾರಿನ್ ಪಾರ್ಟಿಕಲ್ಸ್ ಅಗೇನ್ಸ್ಟ್ ಆಗಿ ಫೈಟ್ ಮಾಡುವಂಥ ಒಂದು ಅಬಿಲಿಟಿನ ಡೆವಲಪ್ ಮಾಡಿಕೊಂಡು ಗ್ರೋ ಮಾಡ್ತಾ ಹೋಗುವಂಥ ರೀಜನ್ ಯಾವುದು? ಪ್ರೈಮರಿ ಲಿಂಫೋಯ್ಡ್ ಆರ್ಗನ್. ನೇಮೇ ಇದೆ ಪ್ರೈಮರಿ, ವೇರ್ ಮೆಚುರೇಷನ್ ಆ್ಯಂಡ್ ಡಿಫರೆನ್ಷಿಯೇಷನ್ ಆಫ್ ಆಂಟಿಜನ್ ಸೆನ್ಸಿಟಿವ್ ಲಿಂಫೋಸೈಟ್ಸ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಇಲ್ಲೊಂದು ಪಿಕ್ಚರ್ ಇದೆ ನೋಡ್ತಾ ಇದ್ದೀರಾ, ಇಟ್ಸ್ ಎ ಥೈಮಸ್ ಆ್ಯಂಡ್ ಹಿಯರ್ ದ ಬೋನ್ ಮ್ಯಾರೋ, ರೆಡ್ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಆ ರೆಡ್ ಕಲರ್ ಇರುತ್ತಲ್ಲ ಬೋನ್ ಮ್ಯಾರೋ ಒಳಗಿದೆಯಲ್ಲ, ಬೋನ್ ಒಳಗಿದೆಯಲ್ಲ, ಇಟ್ ಈಸ್ ಎ ಬೋನ್ ಮ್ಯಾರೋ. ದಿಸ್ ಆರ್ ನೋನ್ ಆಸ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಗಳಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ಈಸ್ ಬೋನ್ ಮ್ಯಾರೋ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಬೋನ್ ಇದೆ, ಅದ್ರ ಒಳಗೆ ಮ್ಯಾರೋ ಇದೆಲ್ಲ ಬ್ರೌನ್ ಕಲರ್ ಇರುತ್ತೆ. ನಾವು ಯೂಶಲಿ ಚಿಕನ್ಸ್ ಅಲ್ಲಿ ಮಟನ್ಸ್ ಅಲ್ಲಿ ನೋಡಿರ್ತೀವಿ. ಸೊ ಬೋನ್ ಮ್ಯಾರೋ. ಸೊ ಎಲ್ಲ ಬೋನ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ದೀವಿ ನಾವು ಈಟ್ ಮಾಡುವಂತಹ ಮೀಟ್ಗಳೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಬೋನ್ ಮ್ಯಾರೋ ಇನ್ ಹ್ಯೂಮನ್ ಆ್ಯಂಡ್ ಮೈಸ್, ದ ಬೋನ್ ಮ್ಯಾರೋ ಇಸ್ ದ ಸೈಟ್ ಆಫ್ ಬಿ ಸೆಲ್ ಒರಿಜಿನೇಷನ್ ಆ್ಯಂಡ್ ದ ಡೆವಲಪ್ಮೆಂಟ್. ನಾವು ಹ್ಯೂಮನಲ್ಲಿ ಮತ್ತು ಮೈಸಲ್ಲಿ ನೋಡ್ತೀವಿ. ಸೊ ಬೋನ್ ಮ್ಯಾರೋ ಇಸ್ ದ ಸೈಟ್ ಆಫ್ ಬಿ ಸೆಲ್ ಒರಿಜಿನ್ ಆ್ಯಂಡ್ ದ ಡೆವಲಪ್ಮೆಂಟ್. ಬಿ ಸೆಲ್ಗಳು, ಬಿ ಲಿಂಫೋಸೈಟ್ಗಳ ಒರಿಜಿನ್ ಮತ್ತು ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಹೋಗುತ್ತೆ ಅಂದರೆ ಬೋನ್ ಮ್ಯಾರೋದಲ್ಲಿ, ಎಲ್ಲಿ? ಹ್ಯೂಮನ್ ಮತ್ತು ಮೈಸಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ದ ಸೈಟ್ ಫಾರ್ ಫಾರ್ಮೇಷನ್ ಆಫ್ ದ ಬ್ಲಡ್. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಸೊ ರೆಡ್ ಬ್ಲಡ್, ವೈಟ್ ಬ್ಲಡ್ ಆ್ಯಂಡ್ ಪ್ಲೇಟ್ಲೆಟ್ಸ್ ಫಾರ್ಮೇಷನ್ ಕೂಡ ಎಲ್ಲಾಗ್ತಾ ಹೋಗುತ್ತೆ. ಸೊ ಬೋನ್ ಮ್ಯಾರೋ, ಸೊ ಬೋನ್ ಮ್ಯಾರೋ ಇಸ್ ದ ರೀಜನ್ ಫಾರ್ ದ ಇಟ್ ಇಸ್ ದ ಸೈಟ್ ಫಾರ್ ದ ಫಾರ್ಮೇಷನ್ ಆಫ್ ದ ಬ್ಲಡ್ ಅಂತ ಕರಿತಾ ಹೋಗ್ತೀವಿ. ಸೊ ದ ಬೋನ್ ಮ್ಯಾರೋ ಇಸ್ ನಾಟ್ ದ ಸೈಟ್ ಆಫ್ ಬಿ ಸೆಲ್ ಡೆವಲಪ್ಮೆಂಟ್ ಇನ್ ಆಲ್ ಸ್ಪೀಸೀಸ್. ಎಲ್ಲ ಸ್ಪೀಸೀಸ್ಗಳಲ್ಲೂ ಬೋನ್ ಮ್ಯಾರೋನೇ ಸೈಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಬಿ ಸೆಲ್ ಅಲ್ಲ. ಬಿ ಸೆಲ್ಗಳ ಡೆವಲಪ್ಮೆಂಟಿಗೆ ಎಲ್ಲ ಸ್ಪೀಸಲ್ಲೂ ಬೋನ್ ಮ್ಯಾರೋನೇ ಆಗಬೇಕಂತ ಇಲ್ಲ. ಫಾರ್ ಎಕ್ಸಾಂಪಲ್, ಇನ್ ಸಮ್ ಬರ್ಡ್ಸ್ a lymphoid organ called bursa of fabricus, a lymphoid tissue associated with a gut, is the primary site for the B cell maturation. ಅದೇ ಬರ್ಡ್ಸ್ ಅಲ್ಲಿ ತಗೊಂಡ್ರೆ, ಸೊ ಬರ್ಡ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ ಬೋನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ಗಳು ಯಾವುದಿರುತ್ತೆ? ಬೂರ್ಸಾ ಆಫ್ ಫ್ಯಾಬ್ರಿಕಸ್ ಅಂತ ಹೇಳ್ತೀವಿ. ಅದು ಎಲ್ಲಿ ಅಸೋಸಿಯೇಟ್ ಆಗುತ್ತೆ? ಅದರ ಗಟ್ ರೀಜನ್ನಲ್ಲಿ ಅಸೋಸಿಯೇಟ್ ಆಗಿರುತ್ತೆ. ಸೊ ಅದು ಪ್ರೈಮರಿ ಸೈಟ್ ಫಾರ್ ದ ಬಿ ಸೆಲ್ ಮೆಚುರೇಷನ್ ಆಗಿರುತ್ತೆ ಇಲ್ಲಿ ಬರ್ಡ್ಸಲ್ಲಿ. ಇನ್ ಹ್ಯೂಮನ್ ಆ್ಯಂಡ್ ಮೈಸ್ ಅಂತ ತಗೊಂಡಾಗ ಬೋನ್ ಮ್ಯಾರೋ ಇಸ್ ದ ಸೈಟ್ ಆಫ್ ಬಿ ಸೆಲ್ ಒರಿಜಿನ್ ಆ್ಯಂಡ್ ದ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ, ಸೊ ಥೈಮಸ್ ಇಸ್ ಆಲ್ಸೋ ಎ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂತ ಹೇಳ್ತೀವಿ. ಸೊ ದ ಥೈಮಸ್ ಇಸ್ ದ ಸೈಟ್ ಆಫ್ ಟಿ ಸೆಲ್ ಡೆವಲಪ್ಮೆಂಟ್ ಆ್ಯಂಡ್ ಮೆಚುರೇಷನ್. ಸೊ ಥೈಮಸ್ ಇಸ್ ಆಲ್ಸೋ ನೋನ್ ಆಸ್ ಇಟ್ಸ್ ಎ ಸೈಟ್ ಫಾರ್ ದ ಟಿ ಸೆಲ್ ಡೆವಲಪ್ಮೆಂಟ್ ಆ್ಯಂಡ್ ಮೆಚುರೇಷನ್. ಟಿ ಸೆಲ್ಗಳ ಡೆವಲಪ್ಮೆಂಟ್ ಮತ್ತು ಮೆಚುರೇಷನ್ ಎಲ್ಲ ಆಗ್ತಾ ಹೋಗುತ್ತೆ ಅಂದರೆ ಥೈಮಸ್ ಅಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಇಟ್ಸ್ ಎ ಫ್ಲಾಟ್ ಬೈಲೋಬ್ಡ್ ಆರ್ಗನ್ ಸಿಚುವೇಟೆಡ್ ಅಬೋವ್ ದ ಹಾರ್ಟ್. ಇಟ್ ಇಸ್ ಎ ಫ್ಲಾಟ್, ಇಲ್ಲಿ ನೋಡ್ತಾ ಇದ್ದೀರಾ, ಇಟ್ಸ್ ಎ ಫ್ಲಾಟ್ ಆ್ಯಂಡ್ ಬೈಲೋಬ್ಡ್ ಆರ್ಗನ್ ಅಂತ ಹೇಳ್ತೀವಿ. ಸಿಚುವೇಟೆಡ್ ಅಬೋವ್ ದ ಹಾರ್ಟ್. ಓಕೆನಾ, ಹಾರ್ಟ್ನ ಅಬೋವ್ ಎ ಬೈಲೋಬ್ಡ್ ಸ್ಟ್ರಕ್ಚರ್ ಇದೆ. ಇದನ್ನ ನಾವು ಏನಂತ ಕರಿತೀವಿ? ಥೈಮಸ್ ಅಂತ ಕರಿತೀವಿ. ಸೊ ಇಮ್ಮೆಚ್ಯೂರ್ ಟಿ ಲಿಂಫೋಸೈಡ್ ಫ್ರಮ್ ದ ಬೋನ್ ಮ್ಯಾರೋ ಈಸ್ ಮೈಗ್ರೇಟೆಡ್ ಟು ಥೈಮಸ್ ಆ್ಯಂಡ್ ಗೆಟ್ ಮೆಚೂರ್ಡ್. ಸೊ ಇಮ್ಮೆಚ್ಯೂರ್ ಟಿ ಲಿಂಫೋಸೈಡ್ಸ್ಗಳು ಏನು ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಅದೇನಾಗುತ್ತೆ? ಥೈಮಸ್ಸಿಗೆ ಒಂದು ಮೈಗ್ರೇಟ್ ಆಗಿ, ಅಂದರೆ ಬೋನ್ ಮ್ಯಾರೋಯಿಂದ ಥೈಮಸ್ ಕಡೆಗೆ ಬಂದು ಥೈಮಸ್ಸಲ್ಲಿ ಮೆಚೂರ್ ಆಗ್ತಾ ಹೋಗುತ್ತೆ. ಯಾವುದು? ನಮ್ಮ ಟಿ ಲಿಂಫೋಸೈಟ್ಸ್ಗಳು. ಈಚ್ ಲ್ಯಾಬ್ಯೂಲ್ ಈಸ್ ರೆಕಗ್ನೈಸ್ಡ್, ಈಚ್ ಲಾಬ್ಯೂಲ್ ಈಸ್ ಆರ್ಗನೈಸ್ಡ್ ಇಂಟು 2 ಕಂಪಾರ್ಟ್ಮೆಂಟ್. ಇಲ್ಲಿರುವಂತಹ ಈಚ್ ಲಾಬ್ಯೂಲ್ಸ್ಗಳು ಏನಾಗಿರುತ್ತೆ? 2 ಕಂಪಾರ್ಟ್ಮೆಂಟಿಂದ ಆಗಿರುತ್ತೆ. ಒಂದು ಕಾರ್ಟೆಕ್ಸ್ ಮತ್ತು ಮೆಡುಲಾ. ಸೊ ಕಾರ್ಟೆಕ್ಸ್ನ ನಾವು ಔಟರ್ ಮೋಸ್ಟ್ ಲೇಯರ್ ಅಂತ ಹೇಳಿದ್ರೆ, ಮೆಡುಲನ್ನು ನಾವು ಇನ್ನರ್ ಮೋಸ್ಟ್ ಲೇಯರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ ಡಿಫ್ರೆಂಟ್ ಟೈಪ್ ಆಫ್ ಟಿ ಲಿಂಫೋಸೈಡ್ಗಳು ಮೆಚೂರ್ ಆಗ್ತಾ ಹೋಗುತ್ತೆ. ಬೋನ್ ಮ್ಯಾರೋ ಇಂದ ಬಂದು ಇಲ್ಲಿ ಮೆಚೂರ್ ಆಗುವಂತಹ ಕೆಲಸನ ಮಾಡ್ತಾ ಇರುತ್ತೆ. ಸೊ ಥೈಮಸ್ ಇಸ್ ಆಲ್ಸೋ ಎ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಸಿಚುವೇಟೆಡ್ ಅಬೋವ್ ದ ಹಾರ್ಟ್. ಇಟ್ಸ್ ಬೈಲೋಬ್ಡ್ ಇನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ದ ಮೆಚುರೇಷನ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಟಿ ಸೆಲ್ ಅಕರಿಂದ ಥೈಮಸ್. ಥೈಮಸ್, ಟಿ ಫಾರ್ ಥೈಮಸ್ ಅಂತ ಆಗುತ್ತೆ. ಟಿ ಸೆಲ್ ಥೈಮಸ್ ಅಂತ ಆದರೆ, ಬಿ ಫಾರ್ ಬಿ ಸೆಲ್ ಒರಿಜಿನೇಟ್ ಡೆವಲಪ್ಮೆಂಟ್ ಬೋನ್ ಮ್ಯಾರೋ. ಈ ಥರ ನೆನ್ಪಿಡ್ಕೊಬೇಕು. ಓಕೆನಾ. ಸೊ ದೆನ್ ಕಮ್ ಟು ದ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್. ದ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ are the organs usually small and poor at the development are developed at the birth. ಅದೇನಾಗಿರುತ್ತೆ? ಸ್ಮಾಲ್ ಆಗಿರುತ್ತೆ ಮತ್ತು ಪೂರ್ಲಿ ಡೆವಲಪ್ಡ್ ಅಟ್ ದ ಬರ್ತ್. ಅಟ್ ದ ಟೈಮ್ ಆಫ್ ಬರ್ತ್ ಏನಾಗಿರುತ್ತೆ? ಅದು ಸ್ಮಾಲ್ ಇರುತ್ತೆ ಮತ್ತು ಪೂರ್ಲಿ ಡೆವಲಪ್ಡ್ ಆಗಿರುತ್ತೆ. ಆ್ಯಂಡ್ ಗ್ರೋ ಪ್ರೋಗ್ರೆಸಿವ್ಲಿ. ಸೊ ಅದು ಗ್ರೋತ್ ಆಗ್ತಾ ಏನಾಗುತ್ತೆ? ಅದು
ಗ್ರೋ ಆಗ್ತಾ ಹೋಗುತ್ತೆ. ನಮ್ಮ ಏಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಅದು ಏನಾಗ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ದ ಆರ್ಗನ್ಸ್ ಟು ವಿಚ್ ದ ಮೆಚೂರ್ ಲಿಂಫೋಸೈಟ್ಸ್ ಮೈಗ್ರೇಟ್ ಫ್ರಮ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಇಂಟ್ರಾಕ್ಟ್ ವಿತ್ ಆಂಟಿಜನ್ ಆ್ಯಂಡ್ ದೆನ್ ಪ್ರೊಲಿಫರೇಟ್ ಟು ಬಿಕಮ್ ಎಫೆಕ್ಟೆಡ್ ಸೆಲ್ಸ್. ಸೊ ಇಲ್ಲಿ ಏನಾಗುತ್ತೆ, ಸೊ ಮೆಚೂರ್ ಟಿ ಲಿಂಫೋಸೈಟ್ಗಳು ಮೈಗ್ರೇಟ್ ಆಗಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನಿಂದ ಬಂದಿರುತ್ತಲ್ಲ, ಸೊ ಇದೇನಾಗುತ್ತೆ, ಇಂಟ್ರಾಕ್ಟ್ ವಿತ್ ಆಂಟಿಜನ್, ನಮ್ಮ ಆಂಟಿಜನ್ ಇರುತ್ತಲ್ಲ ಫಾರಿನ್ ಪಾರ್ಟಿಕಲ್ಸ್ಗಳ ಜೊತೆಗೆ ಇಂಟ್ರಾಕ್ಟ್ ಆಗಿ ಪ್ರೊಲಿಫರೇಟ್ ಆಗಿ ಎಫೆಕ್ಟೆಡ್ ಸೆಲ್ಗಳಾಗಿ ಆಗುತ್ತೆ, ಎಲ್ಲಿ ಸೆಕೆಂಡರಿ ಲಿಂಫಾಯ್ಡ್ಗಳಾಗಿ. ಸೊ ಈಗ ಅದು ದೇ ಆರ್ ರೆಡಿ ಟು ಫೈಟ್ ವಿತ್ ಫಾರಿನ್ ಪಾರ್ಟಿಕಲ್ಸ್. ದ ಫಾರಿನ್ ಪಾರ್ಟಿಕಲ್ಸ್ ಫೈಟ್ ಮಾಡಿ ಒಂದು ಎಫೆಕ್ಟೆಡ್ ಸೆಲ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಇನ್ಕ್ಲೂಡ್ಸ್ ಸ್ಪ್ಲೀನ್, ಲಿಂಫ್ ನೋಡ್ಸ್, ಟಾನ್ಸಿಲ್ಸ್ ಆ್ಯಂಡ್ ದ ಪೇರ್ಸ್ ಪ್ಯಾಚಸ್, ಮಾಲ್ಟ್, ಗಾಲ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಆರ್ ದ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ದ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಇನ್ಕ್ಲೂಡ್ಸ್ ಸ್ಪ್ಲೀನ್, ಲಿಂಫ್ ನೋಡ್ಸ್, ಟಾನ್ಸಿಲ್ಸ್, ದೆನ್ ಪೇರ್ಸ್ ಪ್ಯಾಚ್ and malt, galt and then calt ಅಂತ ಹೇಳ್ತಾ ಹೋಗ್ತೀವಿ. Let's see one by one. The first one is, here you observe tonsils, the pairs patches, they are present in the inner layer of the intestine ಅಂತ ಹೇಳ್ತೀವಿ. ಸ್ಮಾಲ್ ಇಂಟೆಸ್ಟೈನ್ ನ ಇನ್ನರ್ ಲೇಯರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಯಾವುದು ಪೇರ್ಸ್ ಪ್ಯಾಚಸ್ ಅಂತ ಹೇಳ್ತೀವಿ. ದೆನ್ ವರ್ಮಿಫಾರ್ಮ್ ಅಪೆಂಡಿಕ್ಸ್ ನೋಡಿದಲ್ಲ, ಸೊ ಅಪೆಂಡಿಕ್ಸ್, ಟಾನ್ಸಿಲ್ ಅಂಡ್ ದ ಪ್ಯಾಚಸ್ ಆರ್ ಆಕ್ಟ್ ಆಸ್ ಎ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಅಂತ ಹೇಳ್ತೀವಿ. ಸೊ ವಿ ಮೇನ್ಲಿ ಅಬ್ಸರ್ವ್ ದ ಲಿಂಫ್ ನೋಡ್ಸ್. ಸೊ ಲಿಂಫ್ ನೋಡ್ಸ್ನ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ನೋಡ್ತಾ ಹೋಗೋಣ. ಸೊ ಲಿಂಫ್ ನೋಡ್ಸ್, ಇಲ್ಲಿ ನೋಡ್ ಲೈಕ್ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ಸೊ ದೇ ಆಲ್ ಆರ್ ಲಿಂಫ್ ನೋಡ್ಸ್. ಸೊ ಲಿಂಫ್ ನೋಡ್ಸ್ ಆರ್ ಸ್ಮಾಲ್ ಎನ್ಕ್ಯಾಪ್ಸುಲೇಟೆಡ್ ಬೀನ್ ಶೇಪ್ಡ್ ಸ್ಟ್ರಕ್ಚರ್. ದೇ ಏನಾಗಿರುತ್ತೆ, ಸ್ಮಾಲ್ ಇರುತ್ತೆ, ಬೀನ್ ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ. ಸೊ ದೇ ಆರ್ ಫೌಂಡ್ ಇನ್ ವೇರಿಯಸ್ ರೀಜನ್ಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಬಾಡಿಯ ಎಲ್ಲ ರೀಜನ್ಸಲ್ಲೂ ಕೂಡ ಲಿಂಫ್ ನೋಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಲಿಂಫ್ ನೋಡ್ ಇಸ್ ಕಾಂಪೋಸ್ಡ್ ಆಫ್ ಮೆಡುಲಾ ಕಾರ್ಟೆಕ್ಸ್ ಆ್ಯಂಡ್ ದ ಪ್ಯಾರಾಕಾರ್ಟೆಕ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ದೇ ಆರ್ ಡಿವೈಡೆಡ್ ಇಂಟು ಔಟರ್ ಕಾರ್ಟೆಕ್ಸ್, ಮಿಡಲ್ ಪ್ಯಾರಾಕಾರ್ಟೆಕ್ಸ್ ಆ್ಯಂಡ್ ಇನ್ನರ್ ಮೋಸ್ಟ್ ಮೆಡುಲಾ. ಸೊ ಈ ಥರ ರೀಜನ್ಗಳಾಗಿ ಲಿಂಫ್ ನೋಡ್ನ ಡಿವೈಡ್ ಮಾಡಿದ್ದಾರೆ. ಸೊ ದೇ ಆರ್ ಪ್ಯಾಕ್ಡ್ ವಿತ್ ಲಿಂಫೋಸೈಟ್ಸ್, ಮ್ಯಾಕ್ರೋಫೇಜ್ ಆ್ಯಂಡ್ ದ ಡೆಂಡ್ರೈಟಿಕ್ ಸೆಲ್ಸ್. ಅವು ಏನನ್ನ ಒಳಗೊಂಡಿರುತ್ತೆ, ಅವುಗಳಲ್ಲಿ ಏನು ಪ್ಯಾಕ್ ಆಗಿರುತ್ತೆ ಅಂದರೆ ಮ್ಯಾಕ್ರೋಫೇಜ್ ಆಗಿರ್ಬೋದು, ಡೆಂಡ್ರೈಟಿಕ್ ಸೆಲ್ಸ್ ಆಗಿರ್ಬೋದು, ಆ್ಯಂಡ್ ದ ಲಿಂಫೋಸೈಡ್ ಬಿ ಆ್ಯಂಡ್ ದ ಟಿ ಲಿಂಫೋಸೈಟ್ಸ್. ಸೊ ಅದರ ಫಂಕ್ಷನ್ಸ್ ಏನು, ಲಿಂಫ್ ನೋಡ್ಸ್ ದ ಫಂಕ್ಷನ್ ಏನು? They trap the microorganism and other foreign antigen. The trapped antigens activate the lymphocyte and cause the immune response. ಇದೇನು ಮಾಡ್ತಾ ಹೋಗುತ್ತೆ, ಮೈಕ್ರೋ ಆರ್ಗನಿಸಮ್ಸ್ನ ಅಥವಾ ಆ್ಯಂಟಿಜೆನ್ಸ್ನ ಟ್ರ್ಯಾಪ್ ಮಾಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಟ್ರ್ಯಾಪ್ ಮಾಡಿರುವಂಥ ಮೈಕ್ರೋ ಆರ್ಗನಿಸಮ್ ಅಗೇನ್ಸ್ಟ್ ಆಗಿ ಟಿ ಲಿಂಫೋಸೈಟ್ಸ್ಗಳನ್ನ ಅಥವಾ ಲಿಂಫೋಸೈಟ್ಸ್ಗಳನ್ನ ಆಕ್ಟಿವೇಟ್ ಮಾಡಿ ಒಂದು ಇಮ್ಯೂನ್ ರೆಸ್ಪಾನ್ಸ್ ಅದರ ಅಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದೀವಲ್ಲ, ಸೊ ಇದು ಲಿಂಫ್ ನೋಡ್, ಓಕೆನಾ. ಸೊ ಇಲ್ಲಿ ಗಂಟಿದೆಯಲ್ಲ, ಸೊ ಅದನ್ನ ಎಲಾಬ್ರೇಟ್ ಮಾಡಿ ನೋಡಿದಾಗ ಕಾರ್ಟೆಕ್ಸ್, ಪ್ಯಾರಾಕಾರ್ಟೆಕ್ಸ್ ಆ್ಯಂಡ್ ದ ಮೆಡುಲಾ ಅಂತ 3 ರೀಜನ್ ಬರುತ್ತೆ. ಸೊ ಅದರಲ್ಲಿ ಟಿ ಲಿಂಫೋಸೈಟ್ಸ್ಗಳಿರುತ್ತೆ, ಮ್ಯಾಕ್ರೋಫೇಜಸ್ಗಳಿರುತ್ತೆ ಆ್ಯಂಡ್ ದ ಡೆಂಡ್ರೈಟಿಕ್ ಸೆಲ್. ದೀಸ್ ಆರ್ ದ ಸೆಲ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದೆನ್ the second one is spleen. Spleen is also act as a secondary lymphoid organ anta heltivi. Spleen is also a secondary lymphoid organ. It is large ovoid secondary lymphoid organ situated high in the ಲೆಫ್ಟ್ ಅಬ್ಡೋಮಿನಲ್ ಕ್ಯಾವಿಟಿ. ನಮ್ಮ ಲೆಫ್ಟ್ ಅಬ್ಡೋಮಿನಲ್ ಕ್ಯಾವಿಟಿಯಲ್ಲಿ ಸ್ಪ್ಲೀನ್ ಪ್ರೆಸೆಂಟ್ ಇರುತ್ತೆ. ಸೊ ಸ್ಪ್ಲೀನ್ ಸ್ಪೆಷಲೈಸ್ಡ್ ಇನ್ ಫಿಲ್ಟರಿಂಗ್ ದ ಬ್ಲಡ್ ಆ್ಯಂಡ್ ಟ್ರ್ಯಾಪಿಂಗ್ ದ ಬ್ಲಡ್ ಬೋರ್ನ್ ಆ್ಯಂಟಿಜನ್. ನಮ್ಮ ಬಾಡಿಲಿರುವಂತಹ ಬ್ಲಡ್ನ ಫಿಲ್ಟರ್ ಮಾಡೋದು ಮತ್ತು ಆ ಬ್ಲಡ್ಡಲ್ಲಿರುವಂತಹ ಬ್ಲಡ್ ಬೋರ್ನ್ ಆ್ಯಂಟಿಜನ್ನ ಕಿಲ್ ಮಾಡುವಂಥ ಕೆಲಸನ ಯಾರು ಮಾಡ್ತಾ ಹೋಗ್ತಾರೆ, ಫಿಲ್ಟರ್ ಮಾಡುವಂಥ ಕೆಲಸನ ಯಾರು ಮಾಡ್ತಾ ಹೋಗ್ತಾರೆ, ಸ್ಪ್ಲೀನ್. ಸೊ ಸ್ಪ್ಲೀನ್ ಈಸ್ ಎ ಓವೈಡ್ ಲಾರ್ಜ್ ಸೆಕೆಂಡರಿ ಆರ್ಗನ್ ಅಂತ ಹೇಳ್ತಾ ಹೋಗ್ತೀವಿ, ಪ್ರೆಸೆಂಟ್ ಅಟ್ ದ ಲೆಫ್ಟ್ ಅಬ್ಡೋಮಿನಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಸೊ ಅದರ ಫಂಕ್ಷನ್ ಏನು, ಇಟ್ ಫಿಲ್ಟರ್ ದ ಬ್ಲಡ್ ಆ್ಯಂಡ್ ಟ್ರ್ಯಾಪ್ ದ ಬ್ಲಡ್ ಬೋರ್ನ್ ಆ್ಯಂಟಿಜನ್ಸ್ ಅಂತ ಹೇಳ್ತೀವಿ. ಇಟ್ ಕನ್ಸಿಸ್ಟ್ ಆಫ್ 2 ಕಂಪಾರ್ಟ್ಮೆಂಟ್, ರೆಡ್ ಪಲ್ಪ್ ಆ್ಯಂಡ್ ದ ವೈಟ್ ಪಲ್ಪ್. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ರೆಡ್ ಪಲ್ಪ್ ಮತ್ತು ವೈಟ್ ಪಲ್ಪ್ ಆಗಿ ಇದನ್ನ ಡಿವೈಡ್ ಮಾಡಿದ್ದಾರೆ. ಸೊ ಓವೈಡ್ ಶೇಪ್ ಇರುತ್ತೆ. ಸೊ ನೋಡಿದ್ದೀರಾ, ಸೊ ಇಟ್ಸ್ ದ ಸ್ಟ್ರಕ್ಚರ್ ಆಫ್ spleen. So spleen is also a secondary lymphoid organ anta helta hogtivi. Then comes the mucosal associated lymphoid tissue, okay na. So it is also a secondary lymphoid organ. The mucous membrane lining in the digestive tract, respiratory and the urinogenital tract, they are the major site for the entry of the pathogen. ನಮ್ಮಲ್ಲಿ ಏನು ಡೈಜೆಸ್ಟಿವ್ ಟ್ರ್ಯಾಕ್ ಇದೆ, ರೆಸ್ಪಿರೇಟರಿ ಟ್ರ್ಯಾಕ್ ಇದೆ ಮತ್ತು ಯೂರಿನೋಜೆನಿಟಲ್ ಟ್ರ್ಯಾಕ್ ಇದೆ. ಸೊ ದೇ ಆರ್ ದ ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ಸೈಟ್ ಫಾರ್ ದ ಎಂಟ್ರಿ ಆಫ್ ದ ಪ್ಯಾಥೋಜನ್. ಸೊ ಪ್ಯಾಥೋಜನ್ಗಳು ಈಸಿಯಾಗಿ ಎಂಟ್ರಿ ಆಗಿ ಒಂದು ಇಂಪಾರ್ಟೆಂಟ್ ಏರಿಯಾಗಳು ಯಾವುದಾಗಿದೆ ಅಂದರೆ
ಡೈಜೆಸ್ಟಿವ್, ರೆಸ್ಪಿರೇಟರಿ ಮತ್ತು ಯೂರಿನೋಜೆನಿಟಲ್ ಟ್ರ್ಯಾಕ್. ಸೊ ಮ್ಯೂಕೋಸಲ್ ಅಸೋಸಿಯೇಟ್ ಲಿಂಫಾಯ್ಡ್ ಟಿಶ್ಯೂ ಆ ರೀಜನ್ಸ್ಗಳಲ್ಲಿ ಇರೋದ್ರಿಂದ ಸೊ ಅದೇನು ಮಾಡುತ್ತೆ, ಈ ಮೈಕ್ರೋ ಆರ್ಗನಿಸಮ್ಸ್ಗಳನ್ನ ಟ್ರ್ಯಾಪ್ ಮಾಡಿ ಕಿಲ್ ಮಾಡುವಂಥ ಕೆಲಸನ ಮಾಡ್ತಾ ಹೋಗುತ್ತೆ. ಸೊ ಮ್ಯೂಕೋಸಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಕನ್ಸಿಸ್ಟ್ ಆಫ್ 50% ಆಫ್ ದ ಲಿಂಫಾಯ್ಡ್ ಟಿಶ್ಯೂ. ಇದರಲ್ಲಿ 50% ಲಿಂಫಾಯ್ಡ್ ಟಿಶ್ಯೂ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ನಾವು ವಿಲ್ಲೈ ರೀಜನಲ್ಲಿ. ಸೊ ಪೇರ್ಸ್ ಪ್ಯಾಚಸ್ ಇರುತ್ತೆ. ಸೊ ದೇ ಆರ್ ಆಲ್ ಆ್ಯಕ್ಟ್ ಆಸ್ ಎ ಮ್ಯೂಕೋಸಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿಯ ಪ್ಯಾಥೋಜನ್ ಬಂದರೆ ಅದನ್ನ ಟ್ರ್ಯಾಪ್ ಮಾಡಿ ಕಿಲ್ ಮಾಡುವಂಥ ಕೆಲಸನ ಇದು ಮಾಡ್ತಾ ಹೋಗುತ್ತೆ. ಸೊ ದೆನ್ the cutaneous associated lymphoid tissue. So the skin is an important anatomic barrier to the external environment, and its a large surface area makes this tissue important and non-specific innate defense. So now innate immunity study ಮಾಡಿದಾಗ so skin is an innate immunity barrier ಅಂತ ನೋಡಿದ್ವಿ. So it control the entry of the foreign ಪ್ಯಾಥೋಜನ್ ಇಂಟು ದ ಬಾಡಿ. ನಮ್ಮ ಬಾಡಿ ಒಳಗೆ ಪ್ಯಾಥೋಜನ್ಗಳು ಎಂಟ್ರಿ ಆಗೋದನ್ನ ಕಂಟ್ರೋಲ್ ಮಾಡುವಂಥ ಕೆಲಸನ ಯಾವ್ದು ಮಾಡ್ತಾ ಹೋಗುತ್ತೆ, ಸ್ಕಿನ್ ಅಂತ ಹೇಳ್ತೀವಿ. ಸೊ ದ ಎಪಿಡರ್ಮಲ್ ಲೇಯರ್ ಆಫ್ ದ ಸ್ಕಿನ್ ಇಸ್ ಕಾಂಪೋಸ್ಡ್ ಆಫ್ ಎ ಲಾರ್ಜ್ಲಿ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಕೆರೋಟಿನೋಸೈಟ್ಸ್. ನಮ್ಮ ಸ್ಕಿನ್ ಸೆಲ್ಸಲ್ಲಿ ಸೊ ಕೆರೋಟಿನೋಸೈಟ್ಸ್ಗಳಿರುತ್ತೆ. ಸೊ ದ ಸೆಕ್ರೆಟ್ ಎ ಸೈಟೋಕೈನ್ಸ್ ದಟ್ ದೇ ಮೇ ಹೆಲ್ಪ್ ಇನ್ ದ ಫಂಕ್ಷನಿಂಗ್ ಟು ಇಂಡ್ಯೂಸ್ ದ ಲೋಕಲ್ ಇನ್ಫ್ಲಮೇಟರಿ ರೆಸ್ಪಾನ್ಸ್. ನಮ್ಮ ಬಾಡಿಯಲ್ಲಿ ಲೋಕಲ್ ಇನ್ಫ್ಲಮೇಟರಿ ರಿಯಾಕ್ಷನ್ನ ಕ್ರಿಯೇಟ್ ಮಾಡಿ ಫಾರಿನ್ ಪ್ಯಾಥೋಜನ್ನ ಕಿಲ್ ಮಾಡುವಂಥ ಕೆಲಸನ ಮಾಡ್ತಾ ಹೋಗುತ್ತೆ. ಸೊ